ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯತ್ತ ಕೊಲೆ ಕೇಸ್ನ ಆರೋಪಿಗಳು ಪವಿತ್ರ ಗೌಡ ಸೇರಿ ಕೆಲ ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆಯ ಹಿನ್ನೆಲೆ ಎಲ್ಲರನ್ನ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಕೆಲ ಆರೋಪಿಗಳನ್ನ ಪೊಲೀಸರು ವೈದ್ಯಕೀಯ ಪರೀಕ್ಷೆಗಾಗಿ ಕರೆದುಕೊಂಡು ಹೋಗಿರೋದು, ಇನ್ಕ್ಲೂಡಿಂಗ್ ಪವಿತ್ರ ಗೌಡ. ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇವರೆಲ್ಲರಿಗೂ ಕೂಡ ಮೆಡಿಕಲ್ ಚೆಕಪ್ ಇರುತ್ತೆ. ಹೀಗಾಗಿ ಇವರನ್ನ ಈಗ ನೇರವಾಗಿ ಸ್ಟೇಷನ್ ಇಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇರುವಂತ ನೇರ ದೃಶ್ಯಾವಳಿಗಳನ್ನ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಸೇರಿ ಕೆಲವು ಆರೋಪಿಗಳನ್ನ ಈಗ ಪೊಲೀಸರು ವಿಕ್ಟೋರಿಯಾ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗಾಗಿ ಕರೆದುಕೊಂಡು ಹೋಗ್ತಾ ಇರೋದು. ಬೆಳಿಗ್ಗೆ 6 ಗಂಟೆಗೆ ಸ್ಥಳ ಮಹಾಜರು, 5 ಗಂಟೆಗೆ ವೈದ್ಯಕೀಯ ಪರೀಕ್ಷೆ, ಹೀಗೆ ನಿತ್ಯ ನಿರಂತರ ಯಾವ ರೀತಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ, ಪೊಲೀಸ್ ಡ್ರಿಲ್ ಯಾವ ರೀತಿ ನಡೀತಾ ಇದೆ ಆರೋಪಿಗಳಿಗೆ ತಾವು ಗಮನಿಸ್ತಾ ಇದ್ದೀರಿ. ಜನಪ್ರತಿನಿಧಿಗಳಾದವರು ಜನರಿಗೆ ಯಾವತ್ತೂ ಕೂಡ ಮಾರಕ ಆಗಬಾರದು. ಜನರ ಹಿತವನ್ನ ಕಾಪಾಡುವಂತಹ ಕೆಲಸ ಜನಪ್ರತಿನಿಧಿಗಳಿಂದ ಆಗ್ಬೇಕು. ಆದ್ರೆ ಇಲ್ಲಿ ಆಗಿದ್ದು ಕಂಪ್ಲೀಟ್ಲಿ ಉಲ್ಟಾ. ಸಚಿವರು ಬರ್ತಾರೆ ದಾರಿ ಬಿಡಿ ಅಂತ ಹೇಳಿ ಅವ್ರ ಛೇಲಗಳಿರ್ತಾರೆ, ಅಥವಾ ಅವ್ರ ಮುಂದೆ ನಾವು ನಿಮಗಾಗಿ ಇಷ್ಟೆಲ್ಲ ಕಷ್ಟ ಬೀಳ್ತೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಲಿಫ್ಟ್ ಅಲ್ಲಿರುವಂತಹ ರೋಗಿಗಳನ್ನೇ ಆಚೆ ಕಳಿಸಿರುವ ಘಟನೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ನಡೆದಿದೆ. ಕಿದ್ವಾಯಿ ಆಸ್ಪತ್ರೆಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಭೇಟಿಯನ್ನ ನೀಡಿದ್ರು. ದಿಢೀರ್ ಭೇಟಿಯಿಂದ ಇತರ ರೋಗಿಗಳ ಪರದಾಟ. ಸಚಿವರು ಬರೋ ಕಡೆಗಳಲ್ಲಿ ರೋಗಿಗಳಿಗೆ ಕಾಯುವಂತಹ ಶಿಕ್ಷೆ, ಜೊತೆಗೆ ರೋಗಿಗಳು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರೆ ಅವರನ್ನ ಆ ಕಡೆ ಹೋಗು ಈ ಕಡೆ ಹೋಗು ಅಂತ ಅವ್ರ ಕಷ್ಟನೂ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರನ್ನ ಕಳಿಸ್ಕೊಡೋದು, ಆಮೇಲೆ ಬನ್ನಿ ಅಂತ ಹೇಳಿದಾರಂತ. ಸಚಿವರು ಈ ರೀತಿ ಸ್ಪಾಟ್ ಅಲ್ಲಿ ಇರುವಾಗ ಬೇರೆ ಅವರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅವರು ನೋಡ್ಕೋಬೇಕಾಗಿತ್ತು. ಆದ್ರೆ ಸಚಿವರು ಭೇಟಿಯಾಗಿದ್ದಕ್ಕೇನೆ ಹಲವು ರೋಗಿಗಳಿಗೆ ತೊಂದರೆ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಸಚಿವರು ಮುಂದೆನೆ ಕೆಲವರು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಇಲ್ಲಿ ಎಂಥವ್ರಿಗೆ ಟ್ರೀಟ್ಮೆಂಟ್ ಸಿಗುತ್ತೆ, ಯಾರಿಗೆ ಪ್ರಾಶಸ್ತ್ಯ ಕೊಡ್ತಾರೆ, ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಸ್ವತಃ ಸಚಿವರ ಗಮನಕ್ಕೆ ತರುವಂತಹ ಕೆಲಸ ಕೂಡ ಆಗಿದೆ. ಒಳ್ಳೆ ಬಟ್ಟೆ ಹಾಕೊಂಡ್ ಬಂದ್ರೆ ಮಾತ್ರ ಟ್ರೀಟ್ಮೆಂಟ್ ಅಂತೆ.